ಹೊಸಕೋಟೆ ತಾಲೂಕಿನ ದೊಡ್ಡಗಾನಹಳ್ಳಿ ಇಲ್ಲಿ ಇಂಡಸ್ಟ್ರಿಗಳಿಂದ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ತ್ಯಾಜ್ಯಗಳನ್ನ ಕೆರೆಗಳಿಗೆ ಬಿಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಜನರಿಗೂ ಕೂಡ ತೊಂದರೆ, ಹಾಗೇನೆ ಜಾನುವಾರುಗಳಿಗೂ ಕೂಡ ತೊಂದರೆ. ಭೂಮಿಯಲ್ಲಿ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಪ್ರಶ್ನೆ ಮಾಡೋಕೆ ಹೋದವರ ಮೇಲೆ ವ್ಯಕ್ತಿಯೋರ್ವ ದರ್ಪ ಮೆರಿತಾ ಇದ್ದಾನೆ, ಲಾಂಗು ಬಚ್ಚು ತೋರಿಸ್ತಾನಂತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಗರ ಬೆಳೆದಂತೆ ಒಂದಷ್ಟು ಕೆರೆಗಳು ಮಾಯ ಆಗ್ತಿದೆ ಅಂತ ಒಂದಷ್ಟು ಪ್ರಶ್ನೆಗಳು ಆಗಾಗೆ ಅಲ್ಲಲ್ಲಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಸರ್ಕಾರದ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಮಾಯ ಆಗ್ತಿದೆ ಅಂತೇಳಿ ಆ ವಿಚಾರಗಳನ್ನ ಕೇಳ್ಪಡ್ತಾ ಇರ್ತೀವಿ. ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ಅನೇಕ ಯೋಜನೆಗಳು ಸಹ ತರ್ತಿದೆ. ಆದರೆ ಅದೇ ಕೆರೆಗಳನ್ನು ಇವತ್ತು ಮಲಿನಾಗಿ ಒಂದಷ್ಟು ಜನಸಾಮಾನ್ಯರಿಗೆ ಜಾನುವಾರುಗಳಿಗೆ ತೊಂದರೆ ಆಗ್ತಿದೆ ಅಂತೇಳಿ ಒಂದಷ್ಟು ಜನ ಆರೋಪ ಮಾಡ್ತಿರ್ತಕ್ಕಂಥದ್ದು. ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಬಳಿ ಇರ್ತಕ್ಕಂಥದ್ದು. ನಾವೇನೀಗ ದೃಶ್ಯಗಳಲ್ಲಿ ನೋಡ್ಬೋದು, ಸುಮಾರು ನೂರಾರು ಡ್ರಮ್ಗಳ ಮೂಲಕ ಈ ಸುತ್ತಮುತ್ತ ಇರತಕ್ಕಂಥ ಸುಮಾರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಈ ಹೊಸಕೋಟೆ ಸಮೀಪ ಇರ್ತಕ್ಕಂಥ ಪಿಳ್ಳುಗುಂಪೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಜೊತೆಲಿ ದಾಬಸ್ಪೇಟೆಯಿಂದ ಬರ್ತಕ್ಕಂಥ ಒಂದಷ್ಟು ತ್ಯಾಜ್ಯ ಆ ಸಂಸ್ಕರಣೆ ಮಾಡ್ತಕ್ಕಂಥ ವಿಚಾರ ಹೇಳೋದಾದರೆ, ಒಂದು ಟ್ಯಾಂಕರ್ ತ್ಯಾಜ್ಯವನ್ನು ರಾಸಾಯನಿಕ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡೋದಕ್ಕೆ ಸುಮಾರು ಒಂದು 40,000 to 50,000 ಆಗ್ತಕ್ಕಂಥದ್ದು. ಅದನ್ನು ಮಾಡೋದು ಬಿಟ್ಟು ಇಲ್ಲೇ ಇರ್ತಕ್ಕಂಥ ಬೈಲು ನರಸಾಪುರ ಎಂತಕ್ಕಂಥ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೈಲು ನರಸಾಪುರ ಸುತ್ತಮುತ್ತ ಇರ್ತಕ್ಕಂಥ 10 ಹಳ್ಳಿಗಳನ್ನು ಹೊಂದಿಕೊಡ್ತಿರ್ತಕ್ಕಂಥ ಕೆರೆ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರ್ತಕ್ಕಂಥದ್ದು. ತ್ಯಾಜ್ಯವನ್ನೆಲ್ಲ ತಗೊಂಬಂದು ನೇರವಾಗಿ ಇಲ್ಲಿ ಸುರಿತಿರ್ತಕ್ಕಂಥದ್ದು. ಅದರಿಂದ ಸುಮಾರು 10 ಹಳ್ಳಿಗಳಲ್ಲಿ ಕೃಷಿಯನ್ನು ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ರೈತಾಪಿ ವರ್ಗದವರು ಇರ್ತಕ್ಕಂಥದ್ದು. ಆ ರೈತಾಪಿ ವರ್ಗದವರಿಗೆ ಸುಮಾರು ಈಗಾಗಲೇ ಒಂದಷ್ಟು ರಾಜ್ಯ ಸರ್ಕಾರ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಒಂದಷ್ಟು ಅನೌನ್ಸನ್ನು ಮಾಡಿರ್ತಕ್ಕಂಥದ್ದು. ಆದರೆ ಆ ಬರಗಾಲ ಪೀಡಿತ ಪ್ರದೇಶನ ಅನೌನ್ಸ್ ಮಾಡಿದೆ, ಜೊತೆಲಿ ರೈತರು ಈಗಾಗಲೇ ಕಂಗಾಲಾಗಿರ್ತಕ್ಕಂಥದ್ದು. ಆದರೆ 1000 ಅಡಿ ನೀರನ್ನು ಬೋರ್ವೆಲ್ನ ಕೊರೆಸಿದ್ರು ಸಹ ನೀರನ್ನು ಸಿಗದೆ ರೈತರು ಕಂಗಾಲಾಗಿರ್ತಕ್ಕಂಥದ್ದು. ನಿಮಗೇನು ದೃಶ್ಯಗಳಲ್ಲಿ ನೇರವಾಗಿ ನೋಡಬಹುದು. ನಮ್ಮ ಡ್ರಮ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯನ ರಾಸಾಯನಿಕ ತ್ಯಾಜ್ಯವನ್ನು ತಂದು ಸುಮಾರು ಒಂದು 10 ಅಡಿ ಆಳದ ಒಂದು ಗುಂಡಿಯನ್ನು ತೆಗೆದು ಅದ್ರ ಒಳಗಡೆ ಸುರಿತಕ್ಕಂಥ ಕೆಲಸನ ಆಗ್ತಿದೆ. ಅದು ಈ ಸುಡು ಬಿಸಿಲಿಗೆ ನೇರವಾಗಿ ಅದೇ ಬೆಂಕಿಗೆ ಹತ್ಕೊಂಡು ಒಂದಷ್ಟು ಇಲ್ಲಿರ್ತಕ್ಕಂಥ ಒಣಗಿರ್ತಕ್ಕಂಥ ಈ ಹುಲ್ಲನ್ನೆಲ್ಲ ಪಸರಿಸ್ಕೊಂಡು ಬೆಂಕಿಗೆ ಆಹುತಿ ಆಗ್ತಕ್ಕಂಥದ್ದು. ಜೊತೆಲಿ ಬೆಂಗಳೂರಿಂದ ಬರ್ತಕ್ಕಂಥ ಸುಮಾರು ಸುತ್ತಮುತ್ತ ಹಲವಾರು ಪ್ರದೇಶಗಳಿಂದ ಬರ್ತಕ್ಕಂಥ ಈ POP ವರ್ಕ್ ಏನಿದೆ, ನಾವೇನು ಕಾಣ್ತಿರ್ಬೋದು, ಟೈರ್ಗಳ ತ್ಯಾಜ್ಯ ಆಗಿರ್ಬೋದು ತಂದಾಗ್ತಿರ್ತಕ್ಕಂಥದ್ದು. ಅನೇಕ ಡ್ರಮ್ಗಳು ಬರೀ ಇಲ್ಲಿ ಅಲ್ಲ, ಈ ಸುತ್ತಮುತ್ತ ಇರ್ತಕ್ಕಂಥ ನೂರಾರು ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲೇ ಹಳ್ಳಗಳನ್ನು ಮಾಡಿ ಈ ಥರ ತ್ಯಾಜ್ಯವನ್ನು ತಂದು ನೋಡಿ ಈ ಕಾಣ್ತಿರ್ತಕ್ಕಂಥದ್ದು ಸುಮಾರು ನಿನ್ನೆಯಷ್ಟೇ ಬಂದು ಸುರಿದಿರ್ತಕ್ಕಂಥದ್ದು ಅಂತ ಕಾಣಿಸುತ್ತೆ. ಈ ತ್ಯಾಜ್ಯ ದಿನೇ ಅದೊಂದು ರಾಸಾಯನಿಕ ತ್ಯಾಜ್ಯವಾಗಿ ಅದನ್ನು ಬದಲಾವಣೆ ಆಗಿ ಅಲ್ಲೇ ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಕೆಲಸವನ್ನು ಆಗ್ತಿರ್ತಕ್ಕಂಥದ್ದು. ಈ ಸುತ್ತಮುತ್ತ ಇರ್ತಕ್ಕಂಥ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತಿ ಬೈಲು ನರಸಾಪುರ ಗ್ರಾಮ ಪಂಚಾಯತಿಯಲ್ಲಿ ದೂರನ್ನು ಸಹ ದಾಖಲೆ ಮಾಡೋದು ಸಹ ಒಂದಷ್ಟು ಆರೋಪ ಇದೆ. ಈ ಸಂಬಂಧಪಟ್ಟಾಗೆ ಈ ಸ್ಥಳೀಯವಾಗಿರ್ತಕ್ಕಂಥ ಒಂದಷ್ಟು ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್, ನಿಜಕ್ಕೂ ಏನಾಗ್ತಿದೆ ಸರ್ ಇಲ್ಲಿ? ಸರ್, ಖಂಡಿತವಾಗಲೂ ಬೇಸರ ಆಗುತ್ತೆ. ನಾವು ಬದುಕಿದ್ದ ಬಾಳಿದ ನೆಲ ಇದೇನಾ ಅಂತ ನಮಗೆ ನಂಬಕ್ಕಾಗ್ತಾಯಿಲ್ಲ. ಏನಾಗಿದೆ ಅಂದರೆ 2000ವರೆಗೂ ಇದ್ದಂಥ ಗ್ರಾಮಗಳು ಇವತ್ತಿಲ್ಲ ಸರ್, ಬದಲಾವಣೆ ಆಯಿತು. ಏನಾಯ್ತು ಅಂದರೆ, ಅದಕ್ಕೆ ಮುಂಚೆ ಯಾವುದೇ ಮರಳು ದಂಧೆ ಫಿಲ್ಟ್ರ್ ಗೊತ್ತಿರಲಿಲ್ಲ, ಯಾವುದೇ ಕೆಮಿಕಲ್ ಯಾರೂ ನೋಡಿರಲಿಲ್ಲ, ಈ ಥರ POP ಇದೆ ಅಂತ ಗೊತ್ತೇ ಇರಲಿಲ್ಲ. ಇದೆಲ್ಲ ವಿಷಯ ಆಗುತ್ತೆ ಅಂತ ಗೊತ್ತಾಗ್ತಾ ಇರೋದೇ ಈಗ ಸರ್. ಆದರೆ ನಾನು 2010ರಲ್ಲೇ DC ಅವ್ರಿಗೆ ಅರ್ಜಿ ಕೊಟ್ಟು ಇದು ಮುಂದೆ ಹಿಂಗಾಗುತ್ತೆ ಅಂದಾಗ AC ಅವರು ರೈಡ್ ಮಾಡಿ ನಮ್ಮ ಕೆರೆಯನ್ನು ರಕ್ಷಣೆ ಮಾಡಿಕೊಟ್ರು. ಅವ್ರಿಗೆ ನಾನು ತುಂಬ ಸಂತೋಷ ವ್ಯಕ್ತಪಡಿಸ್ತೀನಿ. ತದನಂತರದಲ್ಲಿ ಬೆಳವಣಿಗೆ ಆದಾಗ ಬೇರೆ ಭಾಗದಲ್ಲಿ ಬಂತು. ನಾನು ನಮ್ಮ ಕೆರೆ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದೀನಿ. ನಮ್ಮದು ಕೊಂಡಳ್ಳಿ ನಡುವಿನಪುರ ಕೆರೆ ಅಂತ ಇದೆ ಸರ್, ಬೈಲನ್ಸಪುರಿಗೆ ಅಟ್ಯಾಚ್ ಇದೆ, 78 ಎಕರೆ ಇದೆ, ಎತ್ತಿನೊಳೆ ಯೋಜನೆಗಳು. ಈಗ ನೂರಾರು 10 ಹಳ್ಳಿಗಳಿಗೆ ಸಂಬಂಧಪಟ್ಟಂಥ ಈ ಕೆರೆಗೆ ನೇರವಾಗಿ ಈ ತ್ಯಾಜ್ಯ ತಗೊಂಬಂದು ರಾಸಾಯನಿಕ ತ್ಯಾಜ್ಯವನ್ನು ತಗೊಂಬಂದು ಸುರಿತಕ್ಕಂಥ ಗಮನ ಸುಮಾರು ವರ್ಷಗಳಿಂದ ಕೇಳಿಬರ್ತಿದೆ ಅಂತ ಹೇಳ್ತಿದ್ದೀರಾ. ಮುಖ್ಯವಾಗಿ ಯಾರು ಸರ್ ಕಾರಣಕರ್ತರು? ಯಾರು ಬೆಂಬಲಿಗರು ಅಥವಾ ರಾಜಕೀಯ ಏನಾದರೂ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ಇದರಲ್ಲಿ ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲ, ಯಾವುದೇ ರಾಜಕೀಯ ಹಸ್ತಕ್ಷೇಪ ಇದರಲ್ಲಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂದರೆ, ಪ್ರಭಾವಿಗಳು ಅಂದರೆ ಏನಪ್ಪ ಅಂದರೆ, ಸ್ವಲ್ಪ
ರೌಡಿಸಮಲ್ಲಿ ಚೆನ್ನಾಗಿರೋರು, ಸ್ವಲ್ಪ ರೋಪ್ ಹಾಕೊಂಡು ಓಡಾಡೋರು, ಭಯ ಹಿಡಿಸಿ ಇಲ್ಲಿನ ರೈತರಿಗೆ ಭಯ ಪಡಿಸಿ ತಂದಾಕ್ತಿದ್ದಾರೆ ಸರ್. ರೈತರಿಗೆ ಏನಾದರೂ ಮತ್ತೆ ಈಗ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಏನೋ ಅವ್ರಿಗೆ ಧಮಕಿ ಆಗಿರ್ತಕ್ಕಂಥ ಉದಾಹರಣೆಗಳಿದೆಯಾ? ಖಂಡಿತ ಅವ್ರಿಗೆ ಭಯ ಏನಂದರೆ ಒಬ್ಬೊಬ್ಬರೇ ಓಡಾಡುವಾಗ ಏನಾದರೂ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಭಯ ರೈತರಲ್ಲಿ ಕಾಡಿದೆ ಸರ್. ಹಗಲು ರಾತ್ರಿ ಓಡಾಡಬೇಕು ಅವರು, ತೋಟಕ್ಕೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ. ಏನಾಯ್ತಂದರೆ ದಿನೇ ದಿನೇ ಬ್ರಿಟಿಷರು ಆಳ್ಬೇಕಿಂತ ಅಧ್ವಾನ ಆಗ್ತಾಯಿದ್ದೀರಿ ಸರ್ ನಾವು. ಏನಂತ ಹೇಳಿದ್ರೆ, ಆಗ ಬ್ರಿಟಿಷರು ತಿನ್ನೋದಕ್ಕೆ ಊಟ ಆದರೂ ಕೊಟ್ಟಿದ್ದರು, ಅವರು ಭೂಮಿನ ಉಳಿಸ್ಬಿಟ್ಟು ಹೋಗವ್ರೆ, ಸಂತೋಷ. ಈಗ ಇವರು ಆ ಬ್ರಿಟಿಷರಿಗಿಂತ ಕಡೆ ಬ್ರಿಟಿಷರು, ಇವರು ಇನ್ನೂ ಅವ್ರಿಗಿಂತ ಕಡೆ. ಆ ಬ್ರಿಟಿಷರು ಅವರೇ ಮೇಲಾಗಿದ್ದರು ಇವ್ರಿಗಿಂತ ಅಂತ ಹೇಳ್ಬೋದು. ಇವ್ರನ್ನೇ ಬ್ರಿಟಿಷರು ಅಂತೇಳಿ ಅವರು ನಮ್ಮ ದೇಶನ ಉಳಿಸ್ಬಿಟ್ಟೆ ಹೋಗ್ಯವ್ರೆ ಅಂತಲೇ ಹೇಳಬೇಕಾಗ್ತದೆ. ಅವರು ಹಣ ದರೋಡೆ ಮಾಡಿರ್ಬೋದು ಸರ್, ಆದರೆ ಪರಿಸರ ಇದಿಷ್ಟು ಏನು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರ ಮಾತಾಗಿರ್ತಕ್ಕಂಥದ್ದು. ಏನೋ ಒಂದು ವೇಳೆ ಸ್ವರ್ಗ ನರಕ ಅಂತದ್ದೇನಾದರೂ ಬಂದರೆ ಸಾಕಷ್ಟು ವ್ಯಕ್ತಿಗಳಿಗೆ ಆ ನರಕವನ್ನು ತೋರಿಸೋದಾದರೆ ಈ ಪ್ರದೇಶಕ್ಕೆ ಬಂದರೆ ನೇರವಾಗಿ ಸುಮಾರು 1 ರಿಂದ 2 ಗಂಟೆ ಇಲ್ಲಿದ್ದರೆ ಸಾಕು, ನರಕ ತಾನಾಗೇನೆ ಸ್ವರ್ಗದ ಬಾಗಿಲು ಕ್ಲೋಸ್ ಆಗಿ ನರಕದ ಬಾಗಿಲು ತೆಕ್ಕೊಂಡು ಅವ್ರಿಗೆ ಸಾವನ್ನು ಈ ಸಂಬಂಧಪಟ್ಟಾಗೆ ಇಲ್ಲಿನ ಕೆರೆ ಅಂಗಳವನ್ನು ನೋಡೋದಾದರೆ ಈ ಪ್ರಪಂಚವನ್ನು ನೋಡಿದ್ರೆ ನಿಜಕ್ಕೂ ಇಲ್ಲಿ ನಾವು ನಿಂತ್ಕೊಂಡು ವರದಿ ಮಾಡಲಿಕ್ಕೂ ಸಹ ಅಷ್ಟೊಂದು ದುರ್ವಾಸನೆ ಬರ್ತಿರ್ತಕ್ಕಂಥದ್ದು. ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಿರ್ತಕ್ಕಂಥ POP ಇದೆ, ಹಲವಾರು ತ್ಯಾಜ್ಯ ಏನಿದೆ, ಈ ಮರದ ತ್ಯಾಜ್ಯ ಏನಿದೆ, ಎಲ್ಲವನ್ನು ತಂದು ಒಮ್ಮೆಲೆ ಒಂದೆಡೆ ಸುರಿದು ಇದನ್ನು ಹಾಳು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಈ ಮಾಡ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್, ಎಷ್ಟು ವರ್ಷಗಳಿಂದ ಇದಾಗ್ತಿದೆ? ಸೊ ಇದು ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾವ ರೀತಿ ಕಾರ್ಯನ ನಡೆಸಿದ್ದಾರೆ ಸರ್, ಕಾರ್ಯಾಚರಣೆನ? ಇದು ಸುಮಾರು 7-8 ವರ್ಷದಿಂದ ಇದು ಜಾಸ್ತಿ ಆಗೈತೆ. ಮೊದಲು ಸ್ವಲ್ಪ ನಡೀತಾ ಇತ್ತು. 7-8 ವರ್ಷದಿಂದ ವಿಪರೀತ ಆಗೈತು. ಈಗ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರ, ಎಲ್ಲ ಹೇಳಿದ್ದೀರ, ಆದರೆ ಯಾರೂ ಗಮನ ತಗೊಳಿಲ್ಲ. ಈಗ ಏನಾಗ್ಯಾವ ಅಂದರೆ ಇದರಿಂದ ಇಡೀ ನಮ್ಮ ಸ್ಟೇಟ್ನಾಗ ಎಲ್ಲಿ ನಾವು ಜಾಸ್ತಿ ಓಡಾಡಿದ್ದೀರ, ಆದರೆ ಇಂಥ ಅಲ್ಕೆಟ್ಟಿರೋದು ಜಾಗ ಎಲ್ಲಿ ಇಲ್ಲ. ಇವಾಗ ಒಂದು ನರಕ ಅಂತ ಹೇಳ್ಬೋದು. ಸಲಾವುದ್ದೀನ್ ಅವ್ರ ಮಕ್ಕಳು, ಅವರು ಇತರರು ಇದ್ದಾರೆ, ಒಬ್ಬರಿಬ್ಬರಿಗೆ ಆಗೋದಿಲ್ಲ. ಅದು ಕೆಮಿಕಲ್, ಇದು ಬೇರೆಯವ್ರು ಇದ್ದಾರೆ, ಈ 4 ಜನ ಇದ್ದಾರೆ. ಈಗ ಒಂದು ದಿವಸಕ್ಕೆ ಸುಮಾರು 7-8 ಲೋಡ್ ಬರ್ತದೆ. ಏನು ಧೈರ್ಯವಾಗಿ ಬರ್ತಾರೆ ಅವರು. ನನ್ಗುಡಿ ರೋಡ್ ಬರ್ತಾರೆ, ತಾವರೆಗೆರೆ ರೋಡ್ ಬರ್ತದೆ. ನಮ್ಮ ಪೊಲೀಸ್ನವರು ಸರ್, ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದೀರಾ? ದೂರು ಯಾವ ರೀತಿ ಕ್ರಮ ಜರುಗಿಸ್ಕೊಂಡಿದ್ದೀರಿ ಸರ್? ಪೊಲೀಸ್ನವ್ರಿಗೆ ದೂರು ಎಲ್ಲ ಕೊಟ್ಟಿದ್ದೀರಿ, ನಾವು ಬೇಕಾದ ಸತಿ ಕೊಟ್ಟಿದ್ದೀರ. ಅವ್ರು ಬರ್ತಾರೆ, ಬಂದ್ಬಿಟ್ಟು ಅವ್ರಿಗೆ ಅಕಸ್ಮಾತ್ ನಾವು ಜಾಸ್ತಿ ಫೋರ್ಸ್ ಮಾಡಿದ್ರೆ ಕರ್ಕೊಂಡು ಹೋಗಿ ಗಾಡಿನ ತಗೊಂಡು ಹೋಗ್ತಾರೆ. ಆಮೇಲೆ ಸಾಯಂಕಾಲ ಬಿಟ್ಬಿಡ್ತಾರೆ. ಎಷ್ಟೋ ಸತಿ ನಡೆದೈತೆ, ಒಂದು ಸತಿ ಅಲ್ಲ ಇದು ನಡೆದಿರೋದು, 3-4 ಸತಿ ಸೀಸ್ ಮಾಡಿದ್ರು. ಒಂದು ದಿವಸನ ಮಡಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಜೊತೆಲಿ ಈ ಪೊಲೀಸರಿಗೆ ಸಂಬಂಧಪಟ್ಟ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು ಒಂದಷ್ಟು ಜನರು ಹೋಗಿ ಪೊಲೀಸರಿಗೆ ದೂರು ಕೊಟ್ಟರು ಸಹ, ಮೇಲ್ದರ್ಜೆಗೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದರೂ ಸಹ ಲಂಚವನ್ನು ಕೇಳ್ತಾರೆ. ಲಂಚವನ್ನು ಕೊಟ್ಟಾದ್ಮೇಲೆ ಮುಂದಿನ ಭಾಗದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ, ಹಿಂದಿನ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ರಾಜರೋಷವಾಗಿ ಆರೋಪಿಗಳು ಈಚೆ ಬರ್ತಾರೆ. ಇದರಿಂದಾಗಿ ಜನಸಾಮಾನ್ಯರಿಗೆ ನಿಜಕ್ಕೂ ಕಷ್ಟ ಅನುಭವಿಸುವಂತಾಗಿದೆ. ಜಲಚರ ಪ್ರಾಣಿಗಳಿಗಾಗಿರ್ಬೋದು, ಹಳ್ಳಿಗಾಡು ಪ್ರದೇಶಗಳಿಗಾಗಿರ್ಬೋದು, ಕೃಷಿಗೆ ಮಾಡೋದಕ್ಕೆ ಮುಖ್ಯವಾಗಿ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ಹೊಸಕೋಟೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.